ಪಿರಮಿಡ್ ಶುರುವಾಗಿದ್ದು ಮತ್ತು ಅದರ ಕಾನ್ಸೆಪ್ಟ್ ಏನದು? ಬೇಸಿಕ್ ನಾಲೆಡ್ಜ್ ಅಂತೂ ನಮಗೆಲ್ಲ ಪುಸ್ತಕದಿಂದ ಹಿಡಿದೆಲ್ಲ ಸಿಗುತ್ತೆ. ಬಟ್ ನೀವು ಹೋದಾಗ ಕರಿಬೋದು ಇಂಟೆಲಿಜೆನ್ಸ್, ರಾಜರ ಸ್ವಾರ್ಥ ಅಂತ ಕರಿಬೋದು. ರಾಜರು ಅಥವಾ ದುಡ್ಡಿರೋರು ಮುಂಚೆಯಿಂದ ಇವತ್ತಿಂದಲ್ಲ, ಇದು ತಮಗೋಸ್ಕರ ತಾವು ಸತ್ತ ಮೇಲೂ ಕೂಡ, ಈಗ ನೀವು ಯುರೋಪಲ್ಲಿ ಹೋದರೆ, ಬೇರೆ ಬೇರೆ ಕಡೆ ಹೋದರೆ, ಈಗ ಡೆನ್ಮಾರ್ಕಲ್ಲಿ ಕೂಡ ಅಷ್ಟೇ, ಡೆನ್ಮಾರ್ಕ್ ರಾಜರು ದೊಡ್ಡ ದೊಡ್ಡ ಅರಮನೆಗಳು ಕಟ್ಸ್ಕೊಂಡಿದ್ದಾರೆ ತಮ್ಮ ಸಮಾಧಿಗಳಿಗೋಸ್ಕರ. ಎಲ್ಲ ಮಾರ್ಬಲ್ ಫಿನಿಶಿಂಗು, ಚಿನ್ನದ ಪ್ಲೇಟಿಂಗು, ನೀವು ಎಲ್ಲಿ ನೋಡಿಬೇಕಾರೆ. ಮಮ್ಮೀಸು ಅಷ್ಟೇ, ಅದನ್ನು ಮಾಡಿದ್ದು ಅಷ್ಟೇ, ಅವ್ರನ್ನ ಹೂತಾಕೋ ಜಾಗ ಅದು. ನೀವು ಅರಬ್ ನೇಷನ್ಸ್ಗೆ ಹೋಗಿ, ಅಲ್ಲೂ ಕೂಡ ನೀವು ನೋಡೋದು ಅದನ್ನೇ, ಈಜಿಪ್ಟಲ್ಲಿ ನೋಡೋದು ಅದನ್ನೇ. ನೀವು ಎಲ್ಲೇ ಹೋಗಿ, ದುಡ್ಡಿದ್ದವರು ಜನಗಳು ಒಳ್ಳೇದು ಮಾಡಲಿಲ್ಲ, ರಾಜರು ಮಹಾರಾಜರು ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಏನೂ ಮಾಡಲಿಲ್ಲ. ಅವ್ರು ಮಾಡಿದ್ದು ತಾವು ಸತ್ತ ಮೇಲೂ ತಾವು ಇವತ್ತವರೆಗೂ ಚೆನ್ನಾಗಿ ಬದುಕಬೇಕು, ಅಂದರೆ ಅವ್ರಿಗೆ ಇನ್ನೂ ಹಾಗೆ ಚೆನ್ನಾಗಿರಬೇಕು ಅನ್ನೋ ರೀತಿಲಿ ದೊಡ್ಡ ದೊಡ್ಡ ಪಿರಮಿಡ್ ಕಟ್ಸ್ಕೊಂಡಿದ್ದೇನೋ, ಅದರೊಳಗೆ ಅವ್ರನ್ನ ಊತಾಕೊಂಡಿದ್ದೇನೋ, ಅದ್ರ ಜೊತೆಗೆ ಅದು ಯಾರಿಗೂ ಉಪಯೋಗ ಬರೆದಿರೋಂಥ ರೀತಿಯಲ್ಲಿ ಇಷ್ಟು ಚಿನ್ನ ಬೆಳ್ಳಿ ಮುತ್ತು ಹವಳ ರತ್ನ ಎಲ್ಲ ಅವ್ರ ಸುತ್ತಮುತ್ತ ಹರಿದಾಡಬೇಕು. ಇದು ಯಾವ ಥರ ಥಾಟ್ ಪ್ರೊಸೆಸ್ ಯೋಚನೆ ಮಾಡಿ. ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೇ ಥರ ಸಿಗುತ್ತೆ. ಪ್ರತಿ ಜಾಗ ಹೌದು, ಯಾವುದೇ ದೇಶಕ್ಕೆ ಹೋಗಿ ತಮ್ಮನ್ನು ತಾವು ವಿಜೃಂಭಣೆಯಿಂದ ಬದುಕಿರೋ ತನಕನೂ ಅನುಭವಿಸಿದ್ರು, ಸತ್ ಮೇಲೂ ಈ ಥರ ಕಂಡೀಷನ್ಸ್ ಹಾಕಿ ಸತ್ರು. ಸಾವಿನ ನಂತರನೂ ನಾವು ಬದುಕಿರ್ತೀವಿ ಅನ್ನೋ ಪರಿಕಲ್ಪನೆ ಅದು ಒಂದು ಪರಿಕಲ್ಪನೆ. ಆದರೆ ಫೂಲಿಶ್ನೆಸ್ ಅನ್ಸಲ್ವಾ? ಎಷ್ಟೋ ಜನಕ್ಕೆ ಏನೇನೋ ಹೆಲ್ಪ್ ಆಗ್ಬೋದಿತ್ತು ಅದರಿಂದ. ಆದರೆ ಒಂದು ಪಿರಮಿಡ್ ಕಟ್ಟೋದಕ್ಕೆ ಎಷ್ಟು ಸಾವಿರ ಜನಗಳು ಪರಿಶ್ರಮ ಪಟ್ಟಿರೋದು ಇವತ್ತು ನೋಡೋದಕ್ಕೆ ಅತ್ಯದ್ಭುತ ಅನಿಸುತ್ತೆ, ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸು. ಬಟ್ ಅದ್ರ ಹಿಂದೆ ಇರುವಂತಹ ನೋವಿನ ಕಥೆಗಳು, ಸಾವಿನ ಕಥೆಗಳು ಕೇಳಿದ್ರೆ ಬೇಜಾರಾಗುತ್ತೆ. ಅವಶ್ಯಕತೆ ಇತ್ತ ಅನಿಸುತ್ತೆ.